ಇಂದು 7ನೇ ತರಗತಿಯ SA2 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 7ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ ನೋಡೋಣ. ಆಲ್ರೆಡಿ ನಾನು 7th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಹಾಕಿದ್ದೆ. ಸೊ ಇದು ಸೆಕೆಂಡ್ ಕ್ವಶನ್ ಪೇಪರ್ ಇದೆ. ಇನ್ನು ನಿಮಗೆ ಯಾವುದು ಬೇಗನೆ ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಲೈನಪ್ ಮಾಡ್ತಾರೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮಾತ್ರ ಮರೆಯದಿರಿ. ಕ್ಲಾಸ್ 7 ಇಂಗ್ಲಿಷ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟಬಲ್ ವರ್ಡ್ಸ್. 6 ಪ್ರಶ್ನೆಗಳಿದ್ದಾವೆ. ತಲಾ ಒಂದಕ್ಕೆ ಒಂದೊಂದು ಅಂಕ, ಒಟ್ಟು 6 ಅಂಕ. ಸೂಕ್ತವಾದ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಜಾಯ್, ಜಾಯ್ಫುಲ್, ಹೋಪ್, ಡ್ಯಾಶ್. ದ ಆಟೋಬಯೋಗ್ರಫಿ ಆಫ್ ಬಚೇಂದ್ರಿ ಪಾಲ್ ಈಸ್ ಡ್ಯಾಶ್. 3ನೇ ಪ್ರಶ್ನೆ, ಮೈ ಫಾದರ್ಸ್ ಫಾದರ್ ಈಸ್ ಮೈ ಡ್ಯಾಶ್. 4th, my mother's mother is my dash. Drink, drinking, meet, dash. Share, are, here, brother, dash ಅಂತ ಇದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ವರ್ಡ್ ಆರ್ ಫ್ರೇಸ್ ಆರ್ ಸೆಂಟೆನ್ಸಸ್. ಸೊ ಕೆಳಗಿನ ಪದಗಳನ್ನು ಒಂದು ಪದನೋ ಇಲ್ಲವೇ ಪದಪುಂಜನೋ ಅಥವಾ ಒಂದು ಪೂರ್ಣ ವಾಕ್ಯದಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಉತ್ತರಗಳನ್ನು ಬರಿಬೇಕಿತ್ತು. ಪ್ರಶ್ನೆ 7, ಹೂ ವಾಸ್ ರೈಟ್ ದ ಪೋಯಮ್ ಅಬೌವ್ ಮ್ಯಾನ್ ಆಡಮ್. ಪ್ರಶ್ನೆ 8, ನೇಮ್ ದ ಕಪಲ್ ವಿಚ್ ಮೆನ್ಷನ್ಡ್ ಇನ್ ದ ವಂಡರ್ ಬೌಲ್. ಪ್ರಶ್ನೆ 9, ಹೂ ಈಸ್ ದ ಸ್ಪೀಕರ್ ಇನ್ ದ ಪೋಯಮ್ ಡಿಯರ್ ಗ್ರ್ಯಾಂಡ್ ಮಾ ಆ್ಯಂಡ್ ಅ ಗ್ರ್ಯಾಂಡ್ ಪಾ. ಪ್ರಶ್ನೆ 10, ಹೂ ವಾಸ್ ಬ್ರಿಗೇಡಿಯರ್ ಜ್ಞಾನ್ ಸಿಂಗ್. ಪ್ರಶ್ನೆ 11, ಆ್ಯಂಡ್ ಈಸ್ ಎಲಿಫೆಂಟ್ ಬಿಗ್ ಅ ಅನಿಮಲ್. Rearrange these words and a meaningful sentence. ಪ್ರಶ್ನೆ 12, who quarrels in the poem The Quarrel. ಇನ್ನು ರೋಮನ್ ಅಂಕಿ 3ರಲ್ಲಿ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್ ಅಂತ ಕೇಳಿದ್ದಾರೆ. 3 ಪ್ರಶ್ನೆಗಳಿದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 6 ಅಂಕ. 13ನೇ ಪ್ರಶ್ನೆ ಇದೆ, ನೇಮ್ ದ ಅವಾರ್ಡ್ಸ್ ಗಿವನ್ ಟು ಬಚೇಂದ್ರಿ ಪಾಲ್. ಪ್ರಶ್ನೆ 14, how did Rahul spend his money on his friend. 15, may your bowl be full of milk always. Who said this? ಈ ವಾಕ್ಯ ಯಾರು ಹೇಳಿದರು? Who did he say this to? ಸೊ ಅದನ್ನು ಯಾರಿಗೆ ಹೇಳ್ತಾರೆ ಅಂತ ಕೇಳಿದ್ದಾರೆ. ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್. ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ. 7 ಪ್ರಶ್ನೆಗಳು, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 14 ಅಂಕ. 16ನೇ ಪ್ರಶ್ನೆ, ರೈಟ್ ಅಪೋಸಿಟ್ ಫಾರ್ಮ್ಸ್ ಆಫ್ late, happy, light, ordinary. 17, copy the following sentences in your 4 lines copy sheet. Anju had enjoyed having a room of her own in the first. She had not shared her room with anyone else, but now her grandparents were expected to come from their village to stay. 18ನೇ ಪ್ರಶ್ನೆ, ಚೇಂಜ್ ದ ಜೆಂಡರ್ ಆಫ್. ಸೊ ಲಿಂಗ ಬದಲಾಯಿಸಬೇಕು. ಗ್ರ್ಯಾಂಡ್ ಮಾ, ಅಂಟ್, ನಿಫ್ಯೂ, ಸನ್. 19ನೇ ಪ್ರಶ್ನೆ, ರೈಟ್ ದ ಫಸ್ಟ್ ಟೆನ್ಸ್ ಆಫ್ ಮಿಕ್ಸ್, ಈಸ್, ಪುಟ್, ವಿಲ್. 20ನೇ ಪ್ರಶ್ನೆ, ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ವುಮನ್, ಪ್ಯಾರೆಂಟ್, ಲೇಡಿ, ಫಾಕ್ಸ್. 21, ರೈಟ್ ಇನ್ ಯುವರ್ ಓನ್ ಸೆಂಟೆನ್ಸಸ್, enjoy, wake up. 22, make the sets of rhyming words. He, now, find, reach, mind, grow, me, search. ನೆಕ್ಸ್ಟ್ ರೋಮನ್ 5ದಲ್ಲಿ ಇರ್ತಕ್ಕಂಥದ್ದು ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 4 or 5 ಸೆಂಟೆನ್ಸ್ ಈಚ್ ಅಂತ ಕೇಳಿದ್ದಾರೆ. 2 ಪ್ರಶ್ನೆಗಳು, ಒಂದೊಂದಕ್ಕೆ 4 ಅಂಕ, ಒಟ್ಟಾರೆ 8 ಅಂಕ. 23ನೇ ಪ್ರಶ್ನೆ, ಡು ಯು ಥಿಂಕ್ ರಾಹುಲ್ಸ್ ಫಾದರ್ ವಾಸ್ ರೈಟ್ ಇನ್ ವೆಲ್ಕಮಿಂಗ್ ಹಿಮ್ ವಿತ್ ಪ್ಲೀಸರ್. 24th ಅಲ್ಲಿ ಡಿಸ್ಕ್ರೈಬ್ ಹೌ ಅಂಜಲಿ ಬಿಹೇವ್ಡ್ ವಿತ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಇನ್ ದಿ ಬಿಗಿನಿಂಗ್ ಅಂತ ಕೇಳಿದ್ದಾರೆ. ಇಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಸೊ ತಾವೆಲ್ಲರೂ ಕೂಡ ಉತ್ತರಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಇದೇ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಬರ್ತದೆ. ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಕನ್ನಡ ನೋಡದೇ ಇದ್ದರೆ ಕನ್ನಡದ ಲಿಂಕನ್ನು ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದನ್ನು ಸಹಿತ ನೋಡ್ಬೋದು. ಸೊ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೂ ಸಹಿತ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.